ಎಲ್ಲರಿಗೂ ನಮಸ್ಕಾರ. ರೈತ ಬಾಂಧವರೇ, ರೈತ ಉತ್ಪಾದಕರ ಸಂಘ ಬಗ್ಗೆ ಮಾಹಿತಿ ಪಡೆಯೋಣ. ರೈತ ಉತ್ಪಾದಕರ ಸಂಘ ಇದು ರೈತರಿಂದ ರೂಪಿಸಲಾದ ಸಂಘಟನೆಯಾಗಿದ್ದು, ತಾವು ಬೆಳೆಸುವ ಬೆಳೆಗಳ ಉತ್ಪನ್ನಗಳನ್ನು ಮಾರಾಟ, ಸಂಸ್ಕರಣೆ ಮತ್ತು ವ್ಯವಹಾರದ ಅವಕಾಶಗಳನ್ನು ಒಟ್ಟುಗೂಡಿಸಲು ಸಹಾಯ ಮಾಡುತ್ತದೆ. ಈ ರೈತರ ಉದ್ದೇಶಗಳೇನೆಂದರೆ ರೈತರಿಗೆ ಮಾರುಕಟ್ಟೆ, ಬೆಂಬಲ ಬೆಲೆ, ತರಬೇತಿ ಮತ್ತು ತಂತ್ರಜ್ಞಾನ ಒದಗಿಸಲು ಸಹಾಯ ಮಾಡುತ್ತದೆ. ಇದರಿಂದ ರೈತರು ಬೆಲೆವರ್ಧಿತರಿಗೆ ತಮ್ಮ ಉತ್ಪಾದನೆಯನ್ನು ಸುಲಭವಾಗಿ ಮಾರಾಟ ಮಾಡಬಹುದು. ಈ ಪ್ರಕ್ರಿಯೆಯಿಂದ ರೈತರು ಹೆಚ್ಚಿನ ಆದಾಯವನ್ನು ಪಡೆಯಲು ಅನುಕೂಲಕರವಾಗುತ್ತದೆ. ಮಧ್ಯವರ್ತಿಯ ಅಡಚಣೆಗಳು ಕಡಿಮೆ ಮಾಡುತ್ತದೆ ಮತ್ತು ಸಮೂಹದ ಬಲದಿಂದ ಬೆಲೆ ಮೌಲ್ಯ ಹೆಚ್ಚಿಸಬಹುದು. ಇದರಿಂದ ರೈತರಿಗೆ ಬದುಕಿಗೆ ಹೊಸ ಬೆಳಕು ಕಂಡುಕೊಳ್ಳಬಹುದು. ಇಂದಿಗೂ ಭಾರತದಲ್ಲಿ 6,800ಕ್ಕಿಂತ ಹೆಚ್ಚು ಎಫ್ಪಿಗಳು ನೋಂದಾಯಿಸಲಾಗಿದ್ದು, ಕರ್ನಾಟಕದಲ್ಲಿ 350ಕ್ಕೂ ಹೆಚ್ಚು ಎಫ್ಪಿಗಳು ಮುಖ್ಯವಾಗಿ ಭತ್ತ, ರಾಗಿ, ಹಣ್ಣು, ತರಕಾರಿ, ಇನ್ನಿತರ ಬೆಳೆಗಳಲ್ಲಿ ತಾರೀಫು ನೀಡುತ್ತವೆ. ಎಫ್ಪಿಒ ಸ್ಥಾಪಿಸಲು ಅಗತ್ಯವಿರುವ ದಾಖಲೆಗಳು: ನೋಂದಣಿ ಪ್ರಮಾಣಪತ್ರ, ರೈತರ ಒದಗಿಸಿದ ಆಧಾರ್ ಕಾರ್ಡು, ಭೂಮಿ ದಾಖಲೆಗಳು. ಆನ್ಲೈನ್ನಲ್ಲಿ ನೋಂದಾಯಿಸಬಹುದು. ಎಫ್ಪಿಒ ರೈತರಿಗೆ ಬೆಂಬಲ ನೀಡುವ ಹೆಚ್ಚು ಆದಾಯ ಮತ್ತು ಸಮರ್ಥ ಕೃಷಿ ಮಾರ್ಗವನ್ನು ನೀಡುತ್ತದೆ. ಹೊಸದಾಗಿ ಬೆಳೆದ ಈ ಮಾರ್ಗದಲ್ಲಿ ನೀವು ಪಾಲುಗಾರರಾಗಿರಿ. ಎಫ್ಪಿಒ ರೈತರಿಗೆ ಹೊಸ ಭರವಸೆ. ಹಿಂದೆ ಸೇರಿ ನಿಮ್ಮ ಭವಿಷ್ಯ ಬೆಳೆಸಿ. ಧನ್ಯವಾದಗಳು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕರ್ನಾಟಕ ಸರ್ಕಾರ ಕೃಷಿ ಮಾರಾಟ ಇಲಾಖೆ ಹಾಗೂ ಕೃಷಿ ಮಾರಾಟ ಮಂಡಳಿಯ ವತಿಯಿಂದ ಕೃಷಿ ಮಾರಾಟ ವಾಹಿನಿ ವೆಬ್ಸೈಟ್ 2001ರಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ರೈತರಿಗೆ ಎಲ್ಲ ಎಪಿಎಂಸಿಗಳಲ್ಲಿ ಪ್ರತಿದಿನ ಕೃಷಿ ಉತ್ಪನ್ನಗಳ ಧಾರಣೆ, ಕೃಷಿ ಉತ್ಪನ್ನಗಳ ಪ್ರಮಾಣ, ಹವಕ ಎಷ್ಟಿದೆ ಎಂಬ ಮಾಹಿತಿ ತಿಳಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ರೈತರಿಗೆ ನಿರ್ದಿಷ್ಟ ಸಮಯದಲ್ಲಿ ಯಾವಾಗ, ಎಲ್ಲಿ ಮತ್ತು ಎಷ್ಟು ಮಾರಾಟ ಮಾಡಬೇಕೆಂಬ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ರೈತರ ಆದಾಯ ಮತ್ತು ಒಟ್ಟು ಕುಟುಂಬದ ಕಲ್ಯಾಣವನ್ನು ಹೆಚ್ಚಿಸಲು ಇದು ಸಹಕಾರಿಯಾಗಿದೆ ಮತ್ತು ದೂರದ ಮಾರುಕಟ್ಟೆಗಳಿಂದ ಹವಕ ಮತ್ತು ಬೆಲೆ ಮಾಹಿತಿಯನ್ನು ಮಧ್ಯಸ್ಥಗಾರರಿಗೆ ಬೆಲೆಗಳನ್ನು ತಲುಪಲು ಇದು ಸಹಾಯ ಮಾಡುತ್ತದೆ. ಸರ್ಕಾರದ ನೀತಿ ನಿರೂಪಣೆಗಳನ್ನು ಮತ್ತು ಆಡಳಿತದ ತೀರ್ಮಾನಗಳ ಕೈಗೊಳ್ಳಲು ಸಹಕಾರಿಯಾಗಿದೆ. ಸಂಗ್ರಹಣೆ, ಆಮದು ಮತ್ತು ರಫ್ತು ಮಾಡಲು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುಕೂಲವಾಗಿದೆ. ರೈತ ಮತ್ತು ಎಲ್ಲಾ ಪಾಲುದಾರರಿಗೆ ಮಾರ್ಗದರ್ಶನ ನೀಡಲು ಸಹಕಾರಿಯಾಗಿದೆ. ಕೃಷಿ ಮಾರಾಟ ವಾಹಿನಿ ವೆಬ್ಸೈಟ್ ಅನ್ನು ಎಲ್ಲ ರೈತ ಬಾಂಧವರು ಸದುಪಯೋಗಿಸಿಕೊಳ್ಳಲು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ವತಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗುತ್ತಿದೆ. ಈ ನಿಟ್ಟಿನಲ್ಲಿ ಸಾವಯವ ಕೃಷಿ ಪ್ರಮಾಣೀಕರಣವು ಅತ್ಯಗತ್ಯ. ಪ್ರಮಾಣೀಕರಣದಿಂದ ಉತ್ಪನ್ನದ ವಿಶ್ವಾಸಾರ್ಹತೆ ಹಾಗೂ ನಂಬಿಕೆ ಹೆಚ್ಚಾಗುವುದಲ್ಲದೆ ಬೆಳೆಗಾರರಿಗೆ ದೇಶೀಯ ಹಾಗೂ ವಿದೇಶಿಯ ಮಾರುಕಟ್ಟೆಗಳಲ್ಲಿ ಒಳ್ಳೆ ಬೆಲೆ ಕೂಡ ದೊರೆಯುತ್ತದೆ. ಸಾವಯವ ಕೃಷಿ ಮತ್ತು ಅದರ ಪ್ರಮಾಣೀಕರಣದಿಂದ ರೈತರ ಆದಾಯ ಹೆಚ್ಚಾಗುವುದಲ್ಲದೆ ಪರಿಸರಕ್ಕೂ ಹಲವಾರು ಪ್ರಯೋಜನಗಳು ಇರುತ್ತವೆ. ಈ ನಿಟ್ಟಿನಲ್ಲಿ ಆಸಕ್ತವುಳ್ಳ ರೈತರು ಸಾವಯವ ಕೃಷಿ ಮತ್ತು ಅದರ ಪ್ರಮಾಣೀಕರಣವನ್ನು ಕೈಗೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ ರೈತ ಬಂಧುಗಳೇ. ಇಂದಿನ ವಿಡಿಯೋದಲ್ಲಿ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಕೃಷಿ ಉತ್ಪನ್ನಗಳ ರಫ್ತಿನ ಪ್ರಾಮುಖ್ಯತೆಯನ್ನು ತಿಳಿಯೋಣ. ರಫ್ತುದಾರರು ಅಂದರೆ ದೇಶದ ಗಡಿ ದಾಟಿ ಹಣ್ಣು, ತರಕಾರಿ, ಸಿರಿಧಾನ್ಯಗಳು, ದ್ವಿದಳ ಧಾನ್ಯಗಳು, ಔಷಧೀಯ ಪದಾರ್ಥಗಳು, ಸುಗಂಧ ಪದಾರ್ಥಗಳು ಇವೆಲ್ಲ ಪದಾರ್ಥಗಳನ್ನು ಎಲ್ಲ ಭಾಗಗಳಿಗೆ ಪೂರೈಸುವವರು ನಿಮ್ಮ ಬೆಳೆಯನ್ನು ನೇರವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಲುಪಿಸುತ್ತಾರೆ. ಹಾಗಿದ್ದರೆ ರಫ್ತಿನ ಉದ್ದೇಶಗಳು ಏನು? ಇಂದು ರೈತರ ಬೆಳೆಗಳಿಗೆ ಉತ್ತಮ ಬೆಲೆ, ಮಾರುಕಟ್ಟೆ ವ್ಯಾಪ್ತಿಯನ್ನು ಹೆಚ್ಚಿಸುವುದು ಹಾಗೂ ಹೊಸ ತಂತ್ರಜ್ಞಾನವನ್ನು ಮತ್ತು ಚಟುವಟಿಕೆಗಳನ್ನು ರೈತರಿಗೆ ಪರಿಚಯಿಸುವುದು. ಇದರ ಮೂಲಕ ದೇಶೀಯ ರೈತರ ಆದಾಯ ಹೆಚ್ಚುತ್ತದೆ. ರಫ್ತಿನಿಂದ ರೈತರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುತ್ತಾರೆ. ಪ್ರತಿ ಬೆಳೆಗೆ ಹೆಚ್ಚು ಆದಾಯ ಬರುತ್ತದೆ ಮತ್ತು ಬೆಳೆಗಳನ್ನು ಉತ್ತಮ ರೀತಿಯಲ್ಲಿ ತಯಾರಿಸಲು ಪ್ರೋತ್ಸಾಹ ನೀಡುತ್ತದೆ. ಇದು ನಮ್ಮ ರೈತರ ಒಟ್ಟಿಗೆ ನಮ್ಮ ದೇಶದ ಆರ್ಥಿಕತೆಯಲ್ಲೂ ಒಳ್ಳೆಯ ಶಕ್ತಿ ನೀಡುತ್ತದೆ. ಭಾರತದಲ್ಲೂ 20,000ಕ್ಕೂ ಹೆಚ್ಚು ರಫ್ತುದಾರರು ನಮ್ಮ ಕೃಷಿ ಉತ್ಪನ್ನಗಳನ್ನು ಪ್ರಪಂಚದ 100ಕ್ಕೂ ಹೆಚ್ಚು ದೇಶಗಳಿಗೆ ರಫ್ತು ಮಾಡುತ್ತಿದ್ದಾರೆ. ಕರ್ನಾಟಕದಲ್ಲೂ ಸಹ ಹಣ್ಣು, ತರಕಾರಿ ಹಾಗೂ ಸಿರಿಧಾನ್ಯಗಳು ಮುಂತಾದ ಪ್ರಮುಖ ಬೆಳೆಗಳಲ್ಲಿ 1,000ಕ್ಕೂ ಹೆಚ್ಚು ರಫ್ತುದಾರರಿದ್ದಾರೆ. ನಿಮ್ಮ ಬೆಳೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಹೆಚ್ಚು ಆದಾಯ, ರೈತರ ಭವಿಷ್ಯ ಇಂದು ಇನ್ನಷ್ಟು ಬೆಳಗಿಸೋಣ. ನಮಸ್ಕಾರ. ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆ ಬೆಂಗಳೂರು ಕೃಷಿ ವ್ಯವಹಾರ ನಿರ್ವಹಣಾ ಸಂಸ್ಥೆ ಇದರ ಅಡಿಯಲ್ಲಿ ಹಣ್ಣು, ತರಕಾರಿ, ಬೇಳೆಕಾಳುಗಳ ಭವಿಷ್ಯದ ಮಾರುಕಟ್ಟೆ ಬೆಲೆಗಳ ಮೇಲೆ ಅಧ್ಯಯನ ಮಾಡಲಾಗಿದ್ದು, ಕೃಷಿ ಮೇಳ 2024ರಂದು ಈ ಮಾಹಿತಿಯನ್ನು ರೈತರಿಗೆ ನೀಡಲಾಗುತ್ತಿದೆ.
ಈ ಮಾಹಿತಿಯಿಂದ ಬೆಲೆ ಏರಿಳಿತದ ಸ್ಪಷ್ಟ ಚಿತ್ರಣ ರೈತರಿಗೆ, ವ್ಯಾಪಾರಿಗಳಿಗೆ ಹಾಗೂ ಗ್ರಾಹಕರಿಗೆ ಲಭ್ಯವಾಗುತ್ತದೆ. ಮುಖ್ಯವಾಗಿ ರೈತರು ತಮ್ಮ ಫಸಲನ್ನು ಯಾವಾಗ, ಎಲ್ಲಿ ಮತ್ತು ಎಷ್ಟು ಪ್ರಮಾಣದಲ್ಲಿ ಮಾರಾಟ ಮಾಡಬೇಕೆಂಬ ನಿರ್ಧಾರವನ್ನು ಸುಲಭವಾಗಿ ತೆಗೆದುಕೊಳ್ಳಬಹುದು. ಆಲೂಗಡ್ಡೆಗೆ ಬೆಂಗಳೂರು ಮತ್ತು ಹಾಸನ ರಾಜ್ಯದ ಪ್ರಮುಖ ಮಾರುಕಟ್ಟೆಗಳಾಗಿದ್ದು, ನವೆಂಬರ್ನಿಂದ ಏಪ್ರಿಲ್ ತಿಂಗಳವರೆಗೆ ಬೆಂಗಳೂರು ಮಾರುಕಟ್ಟೆಯಲ್ಲಿ 2,700 ರೂಪಾಯಿಯಿಂದ 3,100 ರೂಪಾಯಿದಷ್ಟು ಪ್ರತಿ ಕ್ವಿಂಟಾಲಿಗೆ ಬೆಲೆಯನ್ನು ಅಂದಾಜಿಸಲಾಗಿದೆ. ಹಾಸನ ಮಾರುಕಟ್ಟೆಯಲ್ಲಿ 1,700 ರಿಂದ 2,200 ರೂಪಾಯಿಗಳಷ್ಟು ಬೆಲೆಯನ್ನು ಅಂದಾಜಿಸಲಾಗಿದೆ. ಕಡಲೆ ಬೀಜ ಚಳ್ಳಕೆರೆ ಮತ್ತು ಚಿತ್ರದುರ್ಗ ಪ್ರಮುಖ ಮಾರುಕಟ್ಟೆಗಳು. ನವೆಂಬರ್ನಿಂದ ಏಪ್ರಿಲ್ ತಿಂಗಳವರೆಗೆ ಚಳ್ಳಕೆರೆ ಮಾರುಕಟ್ಟೆಯಲ್ಲಿ 5,700 ರೂಪಾಯಿಯಿಂದ ಹಿಡಿದು 7,000 ಪ್ರತಿ ಕ್ವಿಂಟಾಲಿಗೆ ಬೆಲೆಯನ್ನು ಅಂದಾಜಿಸಲಾಗಿದೆ. ಚಿತ್ರದುರ್ಗದ ಮಾರುಕಟ್ಟೆಯಲ್ಲಿ 3,800 ರೂಪಾಯಿಯಿಂದ ಹಿಡಿದು 5,500 ರೂಪಾಯಿವರೆಗೂ ಪ್ರತಿ ಕ್ವಿಂಟಾಲಿಗೆ ಬೆಲೆಯನ್ನು ಅಂದಾಜಿಸಲಾಗಿದೆ. ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆ ಬೆಂಗಳೂರು ಕೃಷಿ ವ್ಯವಹಾರ ನಿರ್ವಹಣಾ ಸಂಸ್ಥೆ ಇದರ ಅಡಿಯಲ್ಲಿ ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ ಜೊತೆಗೆ ಇತರ ಪ್ರಮುಖ ಬೆಳೆಗಳ ಭವಿಷ್ಯದ ಮಾರುಕಟ್ಟೆ ಬೆಲೆಗಳ ಅಧ್ಯಯನ ಮಾಡಲಾಗಿದ್ದು, ಈ ಮಾಹಿತಿಯನ್ನು ಕೃಷಿ ವ್ಯವಹಾರ ನಿರ್ವಹಣಾ ಸಂಸ್ಥೆಯ ಸ್ಟಾಲ್ನಲ್ಲಿ ಒದಗಿಸಲಾಗಿದ್ದು, ರೈತರು ಹಾಗೂ ಇತರೆ ಆಸಕ್ತರು ಭೇಟಿ ನೀಡಿ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗಿ ವಿನಂತಿ.